ಗೌರವಾನ್ವಿತ ಈ ಜಿಲ್ಲೆಯ ಮಾಜಿ ಸಚಿವರು ಗಂಗಾವತಿ ಶಾಸಕರಾದಂಥ ಜನಾರ್ದನ್ ರೆಡ್ಡಿ ಸರ್ ಅವರು ಒಂದು ಜಾತಿಗೆ ಸೀಮಿತವಾಗದೆ ಜಾತ್ಯತೀತ ನಾಯಕರಾಗಿದ್ದಾರೆ ಅನ್ನೋದಕ್ಕೆ ಈ ವೇದಿಕೆ ಸಾಕ್ಷಿ ಅಂತ ಹೇಳ್ತಾ ಈ ದಿನ ಈ ತುರ್ತಾಗಿ ಅರ್ಜೆಂಟ್ ಆಗಿ ಈ ಪತ್ರಿಕಾಗೋಷ್ಠಿಯನ್ನ ಮಾಡುವ ಉದ್ದೇಶ ತಮಗೆಲ್ಲರಿಗೆ ಗೊತ್ತಿದ್ದಂತೆ ಮಂಗಳವಾರದಂದು ನಮ್ಮ ಬಿಜೆಪಿ ಪಕ್ಷದ ಒಂದು ರಾಜ್ಯ ಮಟ್ಟದ ಪಕ್ಷದ ಕಚೇರಿಯಲ್ಲಿ ಗೌರವಾನ್ವಿತ ರಾಜ್ಯದ ಉಸ್ತುವಾರಿಗಳಾದ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರವರು ನಮ್ಮ ಪಕ್ಷದ ಸಂಘಟನೆ ಮತ್ತೆ 3 ಉಪಚುನಾವಣೆಗಳ ಬಗ್ಗೆ ಒಂದು ಮೀಟಿಂಗ್ ಅನ್ನು ಸಭೆಯನ್ನು ಕರೆದಿರ್ತಾರೆ. ಆ ಒಂದು ಸಭೆಯಲ್ಲಿ ನಮ್ಮ ರಾಜ್ಯದ ಗೌರವಾನ್ವಿತ ಎಲ್ಲ ಕೋರ್ ಕಮಿಟಿ ಸದಸ್ಯರು ಅಲ್ಲಿ ಉಪಸ್ಥಿತರಿದ್ದರು. ಹೀಗೆ ಒಂದೊಂದು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆಗಳು ನಡೀತಾ ನನಗಿರೋ ಮಾಹಿತಿ ಪ್ರಕಾರ ಕೊನೆ ಹಂತದಲ್ಲಿ ಸಂಡೂರು ಉಪಚುನಾವಣೆಯ ಒಂದು ಸೋಲಿನ ಬಗ್ಗೆ ಪಾರಮಾರ್ಶ ಚರ್ಚೆ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ರವರು ನಮ್ಮ ಜಿಲ್ಲೆಯ ಮಾಜಿ ಸಚಿವರು ಗೌರವಾನ್ವಿತ ಶ್ರೀರಾಮುಲು ಸರ್ ಅವರಿಗೆ ಅವರು ಈ ಚುನಾವಣೆಯಲ್ಲಿ ನೀವು ಇನ್ನ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಅಲ್ಲಿಂದ ಪ್ರಾರಂಭವಾದ ಈ ವಿಷಯ ಅವತ್ತಿನ ದಿನ ಮಾನ್ಯ ಶ್ರೀರಾಮುಲು ಸರ್ ಅವರು ಗೌರವಾನ್ವಿತ ಶ್ರೀರಾಮುಲು ಸರ್ ಅವರು ರಾಧಾ ಮೋಹನ್ ದಾಸ್ ಅವರು ಏನ್ ಹೇಳ್ತಾರೆ, ಇದ್ರ ಮೇಲೆ ಏನೋ ನೀವೆಲ್ಲ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ ನಮ್ಮ ರಾಜ್ಯದ ಗೌರ್ಮೆಂಟ್ ಉಸ್ತುವಾರಿಗಳು. ಆ ಸಂದರ್ಭದಲ್ಲಿ ರಾಧಾ ಮೋಹನ್ ದಾಸ್ ಅವರು ನಮ್ಮ CT ರವಿ ಅಣ್ಣನವರು ಕೂಡ ಸರ್ ಅವರು ಕೂಡ ಗೌರವಾನ್ವಿತ ಮಾಜಿ ಸಚಿವರು CT ರವಿ ಸರ್ ಅವರು ಕೂಡ ಅವ್ರ ಮೇಲೆ ಕೂಡ ಸ್ವಲ್ಪ ಅಸಮಾಧಾನ ಆಗ್ತಾರೆ. ತದನಂತರ ನಡೆದಂತ ಬೆಳವಣಿಗೆ ಎಲ್ಲಾ ಮಾಧ್ಯಮಗಳಲ್ಲಿ ತಾವೆಲ್ಲ ಗಮನಿಸಿರ್ತೀರಿ. ಇವತ್ತಿನ ದಿನ ನಾನೇ ಧರಪ್ಪ ನಾಯಕ, ನಾನು ವಾಲ್ಮೀಕಿ ಸಮುದಾಯದವರು, ನಮ್ಮ ಮನೆಯವರು ಸಿರುಗುಪ್ಪ ತಾಲೂಕಲ್ಲಿ ಹಳೇಕೋಟೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು, ನಾನು ವಾಲ್ಮೀಕಿ ಸಮುದಾಯದವರು. ಹೀಗೆ ಗೌರವಾನ್ವಿತ ಮಾಜಿ ಸಚಿವರು ಶ್ರೀರಾಮುಲು ಸರ್ ಅವರು ಏನ್ ನಮ್ಮ ಪಕ್ಷದ 4 ಗೋಡೆಗಳ ಮಧ್ಯೆ ನಡೆದಂತ ವಿಷಯವನ್ನ, ಆ ಒಂದು ವಿಷಯದಲ್ಲಿ ಸಂಡೂರು ಉಪಚುನಾವಣೆಯ ಸೋಲಿನ ಆ ಒಂದು ಏನ್ ನಾವು ಸದಾನಂದ ಗೌಡ್ರನ್ನ ಆ ಒಂದು ವಿಚಾರಿಸಿ ಅಲ್ಲಿ ಒಂದು ವರದಿ ತಗೊಂಡು ಹೋಗ್ಬೇಕಂತ ಹೇಳಿದ್ರು. ಇನ್ನ ಮಾನ್ಯ ಗೌರವಾನ್ವಿತ ಸದಾನಂದ ಗೌಡ್ರ ಸರ್ ಅವರು ಇನ್ನ ನಮ್ಮ ಪಕ್ಷದ ಮುಖಂಡರುಗಳಿಗೆ ಆ ಸೋಲಿನ ಬಗ್ಗೆ ಪರಾಮರ್ಶ ಮಾಡಿರುವ ಒಂದು ವಿಷಯಗಳನ್ನ ಇನ್ನ ವರದಿಯನ್ನ ಕೊಟ್ಟಿಲ್ಲ. ನಮ್ಮ ಶ್ರೀರಾಮುಲು ಸರ್ ಅವರು ಇದ್ದಕ್ಕಿದ್ದಾಗೆ ಮಾಧ್ಯಮಗಳಲ್ಲಿ ಬಂದು, ಆಮೇಲೆ ಅವ್ರಿಗೆ ಗೌರವಾನ್ವಿತ ರಾಧಾ ಮೋಹನ್ ದಾಸ್ ರವರಿಗೆ ಕೂಡ ಹೇಳಿದ್ದೇನೆಂದ್ರೆ, ನೀವು ಜನಾರ್ದನ್ ರೆಡ್ಡಿ ಸರ್ ಅವರ ಒಂದು ಮಾತು ಕೇಳಿ ನೀವು ಹೀಗೆ ಮಾತಾಡ್ತಿದ್ದೀರಿ ಅಂತ ಹೇಳ್ತಾರೆ. ನಾವು ಇವತ್ತಿನ ದಿನ ಮಾನ್ಯ CT ರವಿ ಸರ್ ಅವರು ಕೂಡ ಅವ್ರ ಮೇಲೆ ಅಸಮಾಧಾನ ಮಾಡ್ಕೊಂಡಿರ್ತಾರೆ ಉಸ್ತುವಾರಿಗಳು. ಅವರು ಬಂದು ಮೀಡಿಯಾಕ್ಕೆ ಪ್ರತಿಕ್ರಿಯಿಸಿದ ರೀತಿ, ಮಾನ್ಯ ಗೌರವಾನ್ವಿತ ಶ್ರೀರಾಮುಲು ಸರ್ ಅವರು ಮೀಡಿಯಾಗಳಿಗೆ ಬಂದು ಪ್ರತಿಕ್ರಿಯಿಸಿದ ರೀತಿ ಒಂದು ವ್ಯತ್ಯಾಸ ಇತ್ತು. ಇವತ್ತು ನಾವು ಯಾವುದೇ ರೀತಿಯ ಪ್ರಮಾಣ ಇಲ್ಲದೆ, ಒಂದು ಸಾಕ್ಷಿಗಳಿಲ್ಲದೆ ಇನ್ನೊಬ್ಬ ವ್ಯಕ್ತಿ ಮೇಲೆ ಯಾವತ್ತು ಆರೋಪ ಮಾಡಿದ್ರೆ ಅದಕ್ಕೆ ಸಾಕ್ಷಿಗಳು ಬೇಕಾಗುತ್ತೆ ಅನ್ನೋ ವಿಷಯಗಳು ಹೇಳಕ್ ಇಷ್ಟಪಡ್ತೇನೆ. ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಸರ್ ಅವರಿಗೆ ಸಂಕಷ್ಟ ಸಮಯದಲ್ಲಿ
ಎಲ್ಲರೂ ಬಿಟ್ಟೋದ್ರು ಜನಾರ್ದನ್ ರೆಡ್ಡಿ ಸರ್ ಅವ್ರನ್ನ, ಎಲ್ಲರೂ ಬಿಟ್ಟೋದ್ರು. ಬಟ್ ಅವತ್ತು ಶ್ರೀರಾಮುಲಣ್ಣವ್ರು ಮಾತ್ರ ಜೊತೆಗಿದ್ರು. ಅವತ್ತು ಆ ಒಂದು ಇತಿಹಾಸದಲ್ಲಿ ಬರೆದಿಡುವಂತ ಸ್ನೇಹ ಆಗಿತ್ತು. ಅದು ಬರ್ತಾ ಬರ್ತಾ ಯಾಕೋ ಹೀಗಾಯ್ತು, ನಮ್ಗೆ ಜನಗಳು ಮಾತಾಡೋದು ನಮ್ಗಿರೋ ಮಾಹಿತಿ ಏನಪ್ಪಾ ಅಂದ್ರೆ ಇದೆಲ್ಲ ಒಂದು ಆಸ್ತಿಗಳ ವಿಷಯದಲ್ಲ ಅಂತ ಹೇಳಿ ನಮ್ಗಿರೋ ಮಾಹಿತಿ. ಇವಾಗ ನಾನು ಇದನ್ನ ಒಂದು ಮಹಾಭಾರತದ ಒಂದು ನಿದರ್ಶನ ಕೊಟ್ಕೊಂಡು ಮುಂದೆ ಹೇಳ್ತೀನಿ. ಇವತ್ತಿನ ದಿನ ಮಹಾಭಾರತದಲ್ಲಿ ಕುರುಕ್ಷೇತ್ರ ಪೂರ್ವದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ದುರ್ಯೋಧನರು ಭೇಟಿ ಆಗ್ತಾರೆ ಮತ್ತೆ ಅರ್ಜುನನ ಭೇಟಿ ಆಗ್ತಾರೆ. ಅವಾಗ ಅರ್ಜುನ ಶ್ರೀಕೃಷ್ಣ ಪರಮಾತ್ಮ, ನೋಡಪ್ಪ ನಿಮ್ಮಿಬ್ಬರಿಗೂ ಸಹಾಯ ಮಾಡ್ತೇನೆ, ಬಟ್ 2 ಆಯ್ಕೆಗಳಿದೆ. ಒಂದು, ಶ್ರೀಕೃಷ್ಣ ಪರಮಾತ್ಮ ನಾನು, ಒಂದೊಂದು ಕಡೆ ಶಸ್ತ್ರಸಜ್ಜಿತ ನನ್ನ ಸೈನ್ಯ, ಯಾವ್ದು ಬೇಕಂತ ಕೇಳ್ತಾರೆ. ಅವಾಗ ಬುದ್ಧಿವಂತನಾದ ಅರ್ಜುನ ಏನ್ ಮಾಡ್ತಾನೆ, ಶ್ರೀಕೃಷ್ಣ ಪರಮಾತ್ಮನ ಆಯ್ಕೆ ಮಾಡ್ಕೊಂತಾನೆ, ಕುರುಕ್ಷೇತ್ರವನ್ನು ಗೆಲ್ತಾನೆ. ನಾನು ಇವತ್ತಿನ ದಿನ ನಮಗೆಲ್ಲ ನಮ್ಮ ಸಮುದಾಯಕ್ಕೆ ಆಸ್ತಿ ಅಂತಸ್ತು ಅಧಿಕಾರಗಳು ಬರುವುದಕ್ಕೆ ನಮ್ಮ ಮಾನ್ಯ ಗೌರವಾನ್ವಿತ ಜನಾರ್ದನ್ ರೆಡ್ಡಿ ಸರ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವರಿಂದಾನೆ ಇವತ್ತಿನ ದಿನ ನಮ್ಮ ಸಮುದಾಯದವರು ಎಲ್ಲ ಹೋರಾಟ ಮಾಡಿದ್ರು, ತುಂಬಾ ಹೋರಾಟ ಮಾಡಿ ಮಿನಿಸ್ಟರ್ ಕೊಡಿಸೋದಕ್ಕೆಲ್ಲ ಅವ್ರು ತ್ಯಾಗ ಮಾಡಿ ಎಲ್ಲ ಹೋರಾಟ ಮಾಡಿ ಮಿನಿಸ್ಟರ್ ಎಲ್ಲ ಕೊಡಿಸಿದ್ದಾರೆ. ಇವತ್ತಿನ ದಿನ ಜನಾರ್ದನ್ ರೆಡ್ಡಿ ಸರ್ ಜೊತೆ ನಾನು ಹೇಳೋದು ಇವತ್ತಿನ ದಿನ ನಮ್ಮ ಎಲ್ಲ ಸಮುದಾಯದ ನಾಯಕರುಗಳಿಗೆ, ಇವತ್ತು ಯಾವತ್ತಿನ ದಿನ ಜನಾರ್ದನ್ ರೆಡ್ಡಿ ಸರ್ ಜೊತೆ ನಾವು ಹೆಂಗಿದ್ವಿ ಇವಾಗ್ಲೂ ಹಾಗೆ ಇದ್ರೆಗಿನ ನಮಗೆ ಮತ್ತೆ ಅವ್ರು ಸಾಮ್ರಾಜ್ಯ ಕಟ್ತಾರೆ, ಈ ಪದವಿಗಳು ಸಿಗ್ತವೆ, ಆಸ್ತಿಗಳು ಸಿಗ್ತವೆ, ಎಲ್ಲ ಸಿಗ್ತವೆ. ಈ ಒಂದು ಸಣ್ಣ ಪುಟ್ಟ ಆಸ್ತಿಗಳನ್ನ ಯಾಕೆ ನೀವು ಈ ಆಸ್ತಿ ವಿಷಯಗಳಲ್ಲಿ ಇಷ್ಟೊಂದು ವ್ಯಾಮೋಹ ತಗೊಂಡಿದ್ರಿ? ಅವ್ರಿಗೆ ಏನ್ ಕೊಡಬೇಕು? ಇವತ್ತು ದಿನ ಜನಾರ್ದನ್ ರೆಡ್ಡಿ ಸರ್ 14 ವರ್ಷ ವನವಾಸ ಅನುಭವಿಸಿದ್ದಾರೆ. ಇವತ್ತು ಅವರು ಸಂಕಷ್ಟದಲ್ಲಿದ್ದಾರೆ. ಅಂತ ಇವರಿಗೆ ಏನ್ ಮೊದಲು ಎಲ್ಲರ ಅಣ್ಣ ತಮ್ಮಂದ್ರಿದ್ದಾಗ ನಾವ್ ಏನ್ ಮಾಡಿರ್ತೀವಿ, ಅಣ್ಣ ತಮ್ಮಂದ್ರ ಮೇಲೆ ಆಸ್ತಿ ಮಾಡ್ಕೊಂಡಿರ್ತೀವಿ. ದಯಮಾಡಿ ಅವರ ಆಸ್ತಿಗಳನ್ನ ಅವ್ರಿಗೆ ವಾಪಸ್ ಕೊಟ್ಟು ಅವ್ರಿಗೆ ನೀವು ಒಂದು ಒಂದು ಕೃತಜ್ಞತಾ ಭಾವನೆ ಸಲ್ಲಿಸ್ಬೇಕಂತ ಹೇಳಿ ನಾನು ಹೇಳ್ತೀನಿ. ಎಲ್ಲ ನಮ್ಮ ವಾಲ್ಮೀಕಿ ಸಮುದಾಯದವರಿಗೆ, ಎಲ್ಲ ನಮ್ಮ ವಾಲ್ಮೀಕಿ ಬಂಧುಗಳು, ಇಡೀ ರಾಜ್ಯಾದ್ಯಂತ ವಾಲ್ಮೀಕಿ ಬಂಧುಗಳಿಗೆ ದಯಮಾಡಿ ಇವೆರಡು ದೈತ್ಯ ಶಕ್ತಿಗಳನ್ನ ಕೂರಿಸೋ ಕೆಲಸ ಮಾಡ್ರಿ. ನೀವು ಮತ್ತೆ ಮತ್ತೆ ಪತ್ರಿಕಾಗೋಷ್ಠಿ ಮಾಡಿ ಈ ಹೋರಾಟ ತಗೊಂಡೋದ್ರಿಗಿನ ಮತ್ತೆ ಶ್ರೀರಾಮುಲಣ್ಣವರಿಗೆ ಬೇರೆ ಸಮುದಾಯಗಳು ಗೌರವಿಸುದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಬೇರೆ ಸಮುದಾಯಗಳು ನಾವೇನಾದ್ರೂ ಹಿಂಗೆ ರೆಡ್ಡಿ ಸಾಹೇಬ್ರ ಮೇಲೆ ಹಿಂಗೆ ನಾವು ನಮ್ಮ ಸಮುದಾಯ ಎತ್ಕಟ್ಕೊಂಡು ಹೋದ್ರೆ ಇಡೀ ರಾಜ್ಯದಲ್ಲಿ ಶ್ರೀರಾಮುಲಣ್ಣವ್ರಿಗೆ ಬೇರೆ ಸಮುದಾಯಗಳ ಬೆಂಬಲ ಸಿಗಲ್ಲ. ಆದ್ರಿಂದ ನಮ್ಮ ಸಮುದಾಯ ಈ ಒಂದು ಇದ್ರ ಮೂಲಕ ಏನ್ ಹೇಳ್ತೀನಿ ಅಂದ್ರೆ ನಮ್ಮ ಎಲ್ಲಾ ಸಮುದಾಯದವರಿಗೆ, ಮುಖಂಡರುಗಳಿಗೆ ದಯಮಾಡಿ ಗೌರವಾನ್ವಿತ ಜನಾರ್ದನ್ ರೆಡ್ಡಿ ಸರ್ ಅವರು, ಗೌರವಾನ್ವಿತ ಶ್ರೀರಾಮುಲು ಸರ್ ಅವರ ನಡುವೆ ಇರುವ ಈ ವಿಷಯವನ್ನು ಜಾತಿ ರಾಜಕಾರಣ ಮಾಡದೆ, ಒಂದ್ ವೇಳೆ ನಾವು ಜಾತಿ ರಾಜಕಾರಣ ಮಾಡಿದ್ರೆ ಅದು ಶ್ರೀರಾಮುಲಣ್ಣವ್ರಿಗೆ ಬೇರೆ ಸಮುದಾಯಗಳ ಮುಂದೆ ಸಹಾಯ ಸಿಗಲ್ಲ. ಅದಕ್ಕಾಗಿ ನೀವು ಈ ವಿಷಯವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಂತ ಹೇಳಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.